ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಏನು ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು 60 ಡೇಸ್ ಲರ್ನಿಂಗ್ ಕ್ಲಾಸ್ನ ಜಾಯ್ನ್ ಆಗಿ ನೀವು ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ. ಓಕೆನಾ? ಸೊ ಇವತ್ತು ಕೂಡ ಅಷ್ಟೇ, ಬೆಳಗ್ಗೆನೇ ನಾನು ಟ್ರೇಡ್ ಮುಗಿಸಿದ್ದೆ. ಆ್ಯಕ್ಚುಲಿ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇರೋದ್ರಿಂದಲೇ ನಾನು ಟ್ರೇಡ್ ಮುಗಿಸಿ ಜಸ್ಟ್ ಟೇಕ್ ಆ್ಯಂಡ್ ರೆಸ್ಟ್ ಮಲಗಿದ್ದೆ ನಾನು. ಸೊ ಇವಾಗ ಎದ್ದು ಜಸ್ಟ್ ಊಟ ಟೈಮ್ ಅಂತ ಎದ್ದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ಆ್ಯಕ್ಚುಲಿ ನಾನು 15,000 ರೂಪಾಯಿ ದುಡ್ದಿದ್ದೀನಿ ಮಾರ್ಕೆಟಲ್ಲಿ. ಸೊ 15,000 ದುಡಿದ್ಮೇಲೆ ಮತ್ತೆ ಟ್ರೇಡ್ ಮಾಡೋದು ಈ ಅವಶ್ಯಕತೆ ಏನಿದೆ ಅಲ್ವಾ? ಸೊ ಅದಕ್ಕೇ ಜಸ್ಟ್ ಮಲಗಿದ್ದೆ. ಇವಾಗ ನಾನು ಎದ್ದು ನಿಮಗೆ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ಪ್ಲಸ್ 13ನೇ ತಾರೀಕು ನೆಕ್ಸ್ಟ್ ವೀಕ್ ಫ್ರೈಡೇ ಯಾರು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಕೂಡ ಕಲಿಬೋದು. ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಇವತ್ತು ನಿಮಗೆ ಲೈಕ್ P&L ತೋರಿಸೋದಕ್ಕೆ ನಾನು ಆಲ್ರೆಡಿ ಪೋರ್ಟಲ್ ಬೆಳಗ್ಗೆನೇ ಕ್ಲೋಸ್ ಮಾಡಿರೋದ್ರಿಂದ ಮತ್ತೆ ನಾನು ಓಪನ್ ಮಾಡೋದಿಲ್ಲ. ದಟ್ಸ್ ಮೈ ರೂಲ್. ಒಂದ್ಸಲ ನಿಮಗೆ, ಏಕೆಂದರೆ ನೀವು ಪದೇ ಪದೇ ಆ ಪೋರ್ಟಲ್ನ ಓಪನ್ ಮಾಡಿ ನೋಡ್ತಿರ್ತೀರ ಅಂದರೆ ನೀವು ಮೇಕ್ ಇಟ್ ನಿಮ್ಮ ಮೈಂಡ್ಸೆಟ್ನ ಅದು ಲೈಕ್ ಹಾಳು ಮಾಡ್ತಿರುತ್ತೆ. ಅಂದರೆ ಗುಡ್ ಟ್ರೇಡ್ ಸಿಗ್ತಾ ಇದೆ, ಟ್ರೇಡ್ ಮಾಡ್ಬೋದು. ಎಲ್ಲಿ ಗುಡ್ ಟ್ರೇಡ್ ಸಿಗ್ತಾ ಇತ್ತು ಅನ್ನೋದು ಕೂಡ, ಈಗ ನಾನು ಪೋರ್ಟಲ್ ಓಪನ್ ಇದ್ದಿದ್ರೆ ನಾನು ಟ್ರೇಡ್ ಎಲ್ಲಿ ಮತ್ತೆ ಮಾಡ್ತಿದ್ದೆ ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರಾಗಿ ಹೇಳಿದ್ದೆ ನಿನ್ನೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ, ಇವತ್ತು ಫ್ಲಾಟಿಶ್ ಓಪನ್ ಆಗಿಲ್ಲ, ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಅದ್ರ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆದರೆ ಸೊ ಎಕ್ಸಾಕ್ಟಾಗಿ ನಾವು ನಮ್ಮ ಏನು ಈ ಪ್ಯಾಟ್ರನ್ ಏನು ಕಾಣಿಸ್ತಿದೆಯಲ್ಲ, ಇದು ರಿವರ್ಸಲ್ ಆಗುತ್ತೆ. ಸೊ ಇದು ರಿವರ್ಸಲ್ ಆದಾಗ ನಾವು ಎಕ್ಸಾಕ್ಟಾಗಿ ಮೊದಲ 15 ನಿಮಿಷ ಬಿಟ್ಟು ಸೊ 0.236 ಸಿಕ್ಕಿದರೆ ಟ್ರೇಡ್ ಮಾಡೋಣ, ಇಲ್ಲ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡೋಣ. ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಬಿಕಾಸ್ ಈ ಲೈನ್ಸ್ ಏನಿದೆಯಲ್ಲ, ಇವು ಸ್ಕ್ವೀಸ್ ಆಗ್ತಾ ಬರ್ತವೆ, ಆಟೋಮೆಟಿಕ್ಕಾಗಿ ನಿಮಗೆ ಸ್ಕ್ವೀಸ್ ಆಗ್ತವೆ. ಸೊ ಆಟೋಮೆಟಿಕ್ಕಾಗಿ ಹೇಗೆ ಸ್ಕ್ವೀಸ್ ಆಗ್ತವೆ, ನಮಗಲ್ಲಿ ಟ್ರೇಡ್ ಇತ್ತಾ ಇಲ್ವಾ ನೋಡೋಣ ಫಸ್ಟು. ಓಕೆನಾ? ಸೊ ಇದೇ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ನಮಗೆ ಹೈ ಆ್ಯಂಡ್ ಲೋ ಒಳಗಡೆ ಓಪನ್ ಆಗಿದೆ. ಸೊ ನೋ ಟ್ರೇಡ್. ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್. ಸೊ ಇವಾಗ ನೋಡಿ, ನಿಮಗೆ 1 ಇದ್ದಿದ್ದು ದಿಸ್ ಬಿಕಮ್ 0. ನಾನು ನಿಮಗೆ ಅವಾಗಲೇ ಏನು ಹೇಳಿದೆ, ಇಂಡಿಕೇಟ್ರ್ ಸ್ಕ್ವೀಸ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಇಷ್ಟು ದೂರ ಬಂದಾಗಿದೆ ಆಲ್ರೆಡಿ ನಮಗೆ ಮಾರ್ಕೆಟು. ನಿಮಗೆ ಎಷ್ಟು ಲೈಕು 0ಇಂದ ಆಲ್ಮೋಸ್ಟು ನಿಮಗೆ 247 ಪಾಯಿಂಟ್ ಮಾರ್ಕೆಟ್ ಬಿದ್ದಾಗೋಯ್ತು. ಸೊ 247 ಪಾಯಿಂಟ್ ಮಾರ್ಕೆಟ್ ಬಿದ್ದಿದೆ ಅಂದಾಗ ಇವಾಗ ನಾವು ಮತ್ತೆ ಟ್ರೇಡ್ ಮಾಡೋದು ಕಷ್ಟ ಅಲ್ವಾ? ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ, ಸೊ 247 ಪಾಯಿಂಟ್ ಬಿದ್ದಿದೆ, ಲೆಟ್ಸ್ ವೆಯ್ಟ್ ಮಾಡೋಣ. ನನಗೆ ಮಾರ್ಕೆಟು ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ 1 ಪುಟ್ ಸೈಡ್ ಟ್ರೇಡ್ ವೆರಿ ಈಸಿಯಾಗಿ ತೊಗೊಳ್ಳೋಣ. ಏನಕ್ಕೆ ಅಂದರೆ ಮಾರ್ಕೆಟ್ ಆಲ್ರೆಡಿ ನಿನ್ನೆ ಸ್ವಿಂಗ್ದು 50%, ಅಂದರೆ ನಿನ್ನೆ ಸ್ವಿಂಗ್ ಏನಿದೆಯಲ್ಲ ಸಾರಿ ಅದರದ್ದು 50%ನ ಮಾರ್ಕೆಟ್ ತೆಗೆದಿದೆ. ಸೊ ಇಲ್ಲಿಂದ ಕೆಳಗಡೆಗೆ ಐ ಕ್ಯಾನ್ ಗೆಟ್ 1 ಈಸಿ ಟ್ರೇಡ್, ಪುಟ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಓಕೆನಾ? ಸೊ ಅದೇ ಥರ ನನಗೆ ಮಾರ್ಕೆಟಲ್ಲಿ ಕ್ಯಾಂಡಲ್ ಬಂತು ಕೂಡ, ಸೇಮ್ ಅದೇ ಲೆವೆಲಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಅಲ್ಲಿ ಒಂದು ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ, ಆ್ಯಕ್ಚುಲಿ ಅಲ್ಲಿ ತೊಗೊಂಡ್ಮೇಲೆ ಕೂಡ ಪ್ರೀಮಿಯಮ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ, ವೆಯ್ಟ್ ಮಾಡಿ ಮೂವ್ ಆಗ್ತಿತ್ತು. ಸೊ ಈ ಕ್ಯಾಂಡಲ್ ಬರೋ ಅಷ್ಟರಲ್ಲಿ ಐ ಆಲ್ರೆಡಿ ಕ್ಯಾಪ್ಚರ್ಡ್ ಮೈ 15 ಪಾಯಿಂಟ್ಸ್. ಏನು ಬೇಕಿತ್ತು ನನಗೆ 24,700 ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ದೀನಿ. 15 ಪಾಯಿಂಟ್ಸ್ ಏನು ಬೇಕಿತ್ತು ಅದು ಸಿಕ್ತು. ಆಮೇಲೆ ಮತ್ತೆ ನಾನು ಟ್ರೇಡ್ ಮಾಡಿಲ್ಲ. ಅದಾದಮೇಲೆ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಟ್ರೇಡ್ ಸಿಕ್ಕಿದೆಯಾ, ನಾನು ಏನು ಟ್ರೇಡ್ ಮಾಡಿದ್ದೀನಲ್ಲ ಆ ಲೆವೆಲಲ್ಲಿ ಕೆಲವರು ಮೆಸೇಜ್ ಕಳಿಸಿರ, ಸರ್ ಎಕ್ಸಾಕ್ಟ್ ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡಿದ್ದೀವಿ, ವಿ ಡನ್ ಇಟ್ ಅಂತ. ಓಕೆನಾ? ಓಕೆ, ಹ್ಯಾಪಿ. ಸೊ ನಾನು ಬೆಳಗ್ಗೆ ಹೇಳಿದ ಕಾನ್ಸೆಪ್ಟ್ ಪ್ರಕಾರ ಮಾರ್ಕೆಟ್ ಏನಾದರೂ ನಮಗೆ ಬೌನ್ಸ್ ಬ್ಯಾಕ್ ಬಂದಿದೆಯಾ, ಲೈಕ್ ಈ ಹೈನ ಇದು ರಿಮೂವ್ ಮಾಡೋ ಲೆವೆಲ್ಗೆ ಬೌನ್ಸ್ ಬ್ಯಾಕ್ ಬಂದಿದೆಯಾ ಮಾರ್ಕೆಟಲ್ಲಿ? ಎಲ್ಲೂ ಕೂಡ ಬೌನ್ಸ್ ಬ್ಯಾಕ್ ಕೂಡ ಬಂದಿಲ್ಲ. ಸೊ ನೀವು ನೋಡಬೇಕಂದ್ರೆ ಎಲ್ಲರೂ ಬೌನ್ಸ್ ಬ್ಯಾಕ್ ಬಂದಿದ್ರೆ ಹೇಳಿ. ಇಲ್ಲಿ ತನಕ ಮಾರ್ಕೆಟ್ ಬಂದಿದೆ. ಸೊ ಅದಾದಮೇಲೆ ಮಾರ್ಕೆಟ್ ಎಲ್ಲಿಂದ ಏನಾಗಿದೆ, ಕಂಪ್ಲೀಟ್ ರಿಜೆಕ್ಷನ್. ಸೊ ಕಂಪ್ಲೀಟ್ ರಿಜೆಕ್ಷನ್ ಆ್ಯಂಡ್ ಸೈಡ್ ವೇಸು. ಇಷ್ಟರೊಳಗಡೆ ನೀವು ಟ್ರೇಡ್ ಹೇಗೆ ಮಾಡ್ತೀರಾ? ಸೊ ಅನ್ಲೆಸ್ ನನಗೆ ಈ ಲೋನ ಬ್ರೇಕ್ ಡೌನ್ ಆಗದಲ್ಲೇ ನಾನು ಟ್ರೇಡ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ಪ್ರೈಸ್ ಆ್ಯಕ್ಷನ್ ಆಗಬೇಕು. ಇಲ್ಲ ಇಲ್ಲಿ ಆಲ್ರೆಡಿ ಈ ಲೋನ ಬ್ರೇಕ್ ಡೌನ್ ಆಗಿ ಇವತ್ತಿನ ಲೋ ಫ್ರೆಶ್ ಹೈ ಏನಿದೆಯಲ್ಲ ಅದನ್ನು ಬ್ರೇಕ್ಔಟ್ ಆದರೂ ಕೂಡ ಮಾರ್ಕೆಟ್ ಏನಕ್ಕೆ ರಿವರ್ಸಲ್ ಹೋಗ್ತಿದೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇದು ಲಾಸ್ಟ್ ಸ್ವಿಂಗಿಂದ ಮಾರ್ಕೆಟ್, ಇದನ್ನು ಬ್ರೇಕ್ ಡೌನ್ ಆಗೋವರೆಗೂ ಮಾರ್ಕೆಟಲ್ಲಿ ನಿಮಗೆ ಸೆಲ್ಲಿಂಗ್ ಸಿಗೋದಿಲ್ಲ, ಶಾರ್ಪ್ ಸೆಲ್ಲಿಂಗ್ ಸಿಗೋದಿಲ್ಲ. ಸೊ ಅದೇ ರೀಸನ್ಗೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಕೂಡ ಆಗ್ತಾ ಇರೋದು. ಸೊ ಈ ಇಂಡಿಕೇಟ್ರಲ್ಲಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ನೋಡಿ ನಮಗೆ ಫಿಬೊನಾಚಿಯಲ್ಲಿ. ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ, ಕಂಟಿನ್ಯೂಸ್ ವೆಯ್ಟಿಂಗ್. ಸೊ ನಿಮಗೆ ಮಾರ್ಕೆಟಲ್ಲಿ ನೋಡಿ ಎಷ್ಟು ವಾಲಟೈಲ್ ಇದೆ. ನೀವೇನಾದರೂ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೋದರೆ ಕಂಟಿನ್ಯೂಸ್ ಆಗಿ ವಾಲಟೈಲ್ ಇದೆ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವಾಲಟೈಲ್ ಆಗಿ ಯಾವಾಗ ನಮಗೆ ಮಾರ್ಕೆಟಲ್ಲಿ ಟ್ರೇಡ್ ಸಿಕ್ತು, ಸೊ ನಾನು ಮಾರ್ಕೆಟ್ ಓಪನ್ ಮಾಡಿದಾಗ ಆ್ಯಕ್ಚುಲಿ ಇಷ್ಟರಲ್ಲಿ ನಡೀತಾ ಇತ್ತು. ಸೊ ಇಟ್ಸ್ ಎ ಕ್ಲಿಯರ್ ಕಟ್ಟಾಗಿ ಗೊತ್ತು ಮಾರ್ಕೆಟು
ಇಲ್ಲಿಂದ ಬೀಳುತ್ತೆ ಕೆಳಗಡೆಗೆ. ಇದನ್ನು ಒನ್ನನ್ನು ಹೋಲ್ಡ್ ಮಾಡಲ್ಲ. ಇಟ್ ವಿಲ್ ಕಮ್ ವೆರಿ ಈಸಿಲಿ 24,500 ತನಕ ಮಾರ್ಕೆಟ್ ಬರೋ ಚಾನ್ಸಸ್ ಹೆವಿ ಆಗಿದೆ. ಚಾನ್ಸಸ್ ಇದೆ 24,500ನ ಟಚ್ ಆಗೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟಲ್ಲಿ ಅಂತ. ಏನಕ್ಕೆ? ಮಾರ್ಕೆಟು ಒಂದು ಸಲ ಸಪೋರ್ಟು, 2 ಸಲ ಸಪೋರ್ಟು, 3 ಸಲ ಸಪೋರ್ಟು. ಸೊ ನಿಮಗೆ ಲೈಕ್ ಟ್ರೆಂಡ್ ಲೈನು, ಟ್ರಯಾಂಗಲ್ ಪ್ಯಾಟ್ರನ್ನು ಏನಾದ್ರು ತೊಗೊಳ್ಳಿ, ಇಲ್ಲಿಂದ ಬಿದ್ದರೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಓಕೆನಾ? ಸೊ ಬಟ್ ನಾನು ಆಲ್ರೆಡಿ ಪೋರ್ಟಲ್ ಕ್ಲೋಸ್ ಮಾಡಿರೋದ್ರಿಂದ ಟ್ರೇಡ್ ಮಾಡೋದಿಲ್ಲ. ಬಟ್ ಶಾರ್ಪ್ ಫಾಲ್ ಬಂತಾ? ಎಷ್ಟು ಫಾಸ್ಟ್ ಶಾರ್ಪ್ ಫಾಲ್ ಬಂತು ನೋಡಿ. ಇವಾಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇಂಡಿಕೇಟ್ರಲ್ಲಿ ದಿಸ್ ಬಿಕಮ್ 1, ದಿಸ್ ಬಿಕಮ್ 0 ಅಂದರೆ ನನಗೆ ಇಲ್ಲಿಂದ ಬಂದಾಗ ರಿಟ್ರೇಸ್ಮೆಂಟಲ್ಲಿ ಅಗೇನ್ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ. ಓಕೆನಾ? ಸೊ ಈ ರಿಟ್ರೇಸ್ಮೆಂಟಿಗೆ ಬಂದಾಗಲೂ ಟ್ರೇಡ್ ತೊಗೋಬೋದು. ಮಾರ್ಕೆಟ್ ಎಲ್ಲಿಂದ ರಿವರ್ಸಲ್ ಆಗಿದೆ? ಎಕ್ಸಾಕ್ಟ್ ಆಲ್ಮೋಸ್ಟ್ 500 ತಾನೆ, 500 ತನಕ ಬಂದಿದೆಯಾ ಎಲ್ಲ ಮಾರ್ಕೆಟು. ಸೊ ಐ ಫೆಲ್ಟ್ 500 ತನಕ ಬಂದಿರುತ್ತೆ ಅಂತ. ಸೊ 500 ಎಕ್ಸಾಕ್ಟ್ 502. ಓಕೆನಾ? ಸೊ 502 ನಾನು ಎಕ್ಸ್ಪೆಕ್ಟ್ ಮಾಡಿದೆ 500 ತನಕ ಬರುತ್ತೆ ಅಂತ. ಆ್ಯಂಡ್ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಲ್ಲ ಇದ್ರದ್ದು ಪ್ರೀಮಿಯಮ್ ಎಷ್ಟು ಫಾಸ್ಟ್ ಮೂವ್ ಆಗಿರೋದು ಗೊತ್ತಾ? ನನಗೆ ಗೊತ್ತಿರೋ ಒಂದು 40 ಪಾಯಿಂಟ್ ಅಂತೂ ಪ್ರೀಮಿಯಮ್ ಮೂವ್ ಆಗಿರುತ್ತೆ. ಯಾಕೆಂದರೆ ತುಂಬ ಜನ ಸ್ಟಾಪ್ ಲಾಸ್ ಇತ್ತಿಲ್ಲ. ಆ್ಯಂಡ್ ಬೆಳಗ್ಗೆಯಿಂದ ಮಾರ್ಕೆಟಲ್ಲಿ ಇವತ್ತಿನ ಹೈ ಬ್ರೇಕ್ಔಟ್ ಆಯಿತು ಅಂತ ಟ್ರೇಡ್ ಮಾಡಿದವರೆಲ್ಲ ಟ್ರ್ಯಾಪ್ ಆಗಿದ್ದಾರೆ ಇಲ್ಲಿ. ರೀಸನ್ ಕೂಡ ಅಷ್ಟೇ, ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಹೈ. ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ದಿಸ್ ಕುಡ್ ಬಿ ದ ಆ್ಯಕ್ಚುಯಲ್ ಹೈ ಇನ್ ದ ಮಾರ್ಕೆಟ್. ಸೊ ಈ ಹೈನ ತೆಗೆದ್ರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳಿದೆ. ಸೊ ಅದೇ ಪ್ರಕಾರ ಮಾರ್ಕೆಟಲ್ಲಿ ಮೂಮೆಂಟ್ ಕೂಡ ಸಿಕ್ತು. ಇವಾಗ ನೋಡಿ, ಅದಾದಮೇಲೆ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಮಾರ್ಕೆಟಲ್ಲಿ ಲೈಕ್ ನಿಮಗೆ ಸೈಡ್ ವೇಸು ಪ್ಲಸ್ ಅಗೇನ್ ಬ್ರೇಕ್ ಡೌನು. ಇಟ್ ಮೀನ್ಸ್ ನಾನು ನಿಮಗೆ ಏನು ಹೇಳಿದೆ, ಮಾರ್ಕೆಟು ಈ ಲೋನ ತೆಗೆದ್ರೆ ನಿಲ್ಲೋದಿಲ್ಲ, ಮಾರ್ಕೆಟು 500ಇಂದ ಕೆಳಗಡೆಗೆ ಹೋಗುತ್ತೆ ಅಂತ. ಮಾರ್ಕೆಟು ವೆರಿ ಶಾರ್ಪ್ 500ಇಂದ ಕೆಳಗಡೆಗೆ ಬರ್ತಾ ಇದೆ. ಸೊ ನಿಮಗೆ ಪ್ರೀಮಿಯಮ್ನ ಚೆಕ್ ಮಾಡಿ ನೋಡೋಣ ಅಂದರೂ ಬೇಕಾದರೆ ಇಲ್ಲಿಂದ ನೋಡೇ ಬಿಡೋಣ. ನಮಗೆ 500 ಲೆವೆಲು ಪ್ಲಸ್ ಇದೊಂದು ಎರಡು ಪ್ರೀಮಿಯಮ್ ನಾವು ಚೆಕ್ ಮಾಡಿ ನೋಡೋಣ, ಗೊತ್ತಾಗುತ್ತೆ. ನಿಮಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗುತ್ತೆ ಆ ಲೆವೆಲ್ಸ್ಗಳು ತೆಗೆದ್ರೆ ಅಂತ. ಅದಕ್ಕೆ ಹೇಳೋದು ಫಿಬೊನಾಚಿ ಈಸ್ ಸೂಪರಾಗಿ ವರ್ಕ್ ಆಗುತ್ತೆ. ನಿಮಗೆ ಅದನ್ನು ಕಲಿಬೇಕು ಅಷ್ಟೇ ವರ್ಕ್ ಮಾಡಲಿಕ್ಕೆ ಅಂತ. ಓಕೆನಾ? ಲೆಟ್ಸ್ ಸಿ ನಿಫ್ಟಿ ಆಪ್ಷನ್ಸ್ ನಿಫ್ಟಿ 5th ಜೂನ್. ಸೊ 24,550 ಪುಟ್ ಫಸ್ಟ್ ನೋಡೋಣ. ಸೊ 550 ಪುಟ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿರೋದು 600 ಅಲ್ವಾ? ಓಕೆ, 600 ಪುಟ್ ಒಂದು ಸಲ ನೋಡೋಣ, ಆಮೇಲೆ 550 ಪುಟ್ ಒಂದು ಸಲ ನೋಡೋಣ. 600 ಪುಟ್ಟಲ್ಲಿ ನಿಮಗೆ ಎಲ್ಲಿಂದ ಮಾರ್ಕೆಟ್ ಮೂವ್ ಆಗಿದೆ? ನಾನು ನಿಮಗೇನು ಹೇಳಿದೆ, ಇಲ್ಲಿ ಅರೌಂಡ್ 195 to 200. 200 ಬಿಕಮ್ ಎಷ್ಟಾಗಿದೆ? 250 ಪಾಯಿಂಟ್ಸ್ ಅಂದರೆ ನಿಮಗೆ ನೀವೇ ಇಮ್ಯಾಜಿನ್ ಮಾಡಿ, 250. ಸೊ 250 ತನಕ ಮಾರ್ಕೆಟ್ ಅಲ್ಲೇ ಮೂವ್ ಆಗಿದೆ. ಸೊ ನಮಗೆ ನೀವು ಅಷ್ಟು ಶಾರ್ಪ್ ಇದು ಬರ್ತಿದೆ ಅಂದಾಗ ಎಷ್ಟು ನಿಮಗೆ ಮೂಮೆಂಟ್ ಆಗಿದೆ ಅಂತ. ಬಿಕಾಸ್ ತುಂಬ ಹೊತ್ತಿಂದ ಹೋಲ್ಡ್ ಮಾಡ್ತಿದ್ದ ಪ್ಲೇಸ್ ಇದು ಒಂದು. ಇವಾಗ ನಾನು ನಿಮಗೆ ಇನ್ನೊಂದು ಏನು ಹೇಳಿದೆ, 550 ಸ್ಟ್ರೈಕ್ ಪ್ರೈಸ್ ಒಂದು ನೋಡೋಣ ಅಂದೆ ಅಲ್ವಾ? ಸೊ 550 ಸ್ಟ್ರೈಕ್ ಪ್ರೈಸು ಇವಾಗ ಮಾರ್ಕೆಟು ಬಿದ್ದು ಮೇಲೆ ಬಂತಲ್ಲ ಅದು. ಸೊ ಈ 2 ಕ್ಯಾಂಡ್ಲ್ ಆದಮೇಲೆ ಮಾರ್ಕೆಟಲ್ಲಿ ನಿಮಗೆ 550 ಸ್ಟ್ರೈಕ್ ಪ್ರೈಸ್ ನೋಡೋದಾದರೆ ನಿಮಗೆ ಎಲ್ಲಿಂದ ಸಿಕ್ಕಿದೆ? ಅಪ್ರಾಕ್ಸಿಮೇಟ್ ಒಂದು 200 to 205 ನೀವು ತೊಗೊಂಡಿದ್ರೆ 220, 20 ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿದೆ. ಇಲ್ಲೆಲ್ಲೂ ನಿಮಗೆ ಮಾರ್ಕೆಟ್ ಅಷ್ಟು ಮೂವ್ ಆಗದಿರೋ ಮೂವ್ಮೆಂಟು ಯಾಕೆ ಇಲ್ಲೇ ಆಗ್ತಿದೆ? ಅದು ನಿಮಗೆ ಬರಬೇಕಾಗಿರೋ ಮೈಂಡಲ್ಲಿ ಬರಬೇಕಾಗಿರೋ ಕ್ವಶನ್ಸ್. ವೈ ನಮಗೇನಕ್ಕೆ ಇಲ್ಲಿ ಮೂವ್ ಆಗ್ತಿದೆ ಮಾರ್ಕೆಟು ಅನ್ನೋದು. ಸೊ ನಿಮಗೆ ಅದು ಗೊತ್ತಿರಬೇಕು ಇಂಪಾರ್ಟೆಂಟಾಗಿ. ಸೊ ನಿಮಗೆ ಅದು ಈಸಿಯಾಗಿ ಗೊತ್ತಾದರೆ ನಿಮಗೂ ಮಾರ್ಕೆಟ್ ಮೂವ್ ಆಗ್ತಿರೋದು ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಆಲ್ರೆಡಿ ಲಾಸ್ಟ್ ಸ್ವಿಂಗ್ನ ನಿನ್ನೆ ಏನು ಬಿಗ್ ಬಯರ್ಸ್ಗಳು ಎತ್ಕೊಂಡು ಹೋಗೋಕೆ ನೋಡಿದ್ರು ಅದನ್ನು ಮಾರ್ಕೆಟು ಬ್ರೀಚ್ ಮಾಡಿದೆ. ಸೊ ಮಾರ್ಕೆಟ್ ಬ್ರೀಚ್ ಮಾಡಿದೆ ಅಂದಮೇಲೆ ತುಂಬಾ ಕೆಳಗಡೆಗೆ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಹೋಗೋ ಚಾನ್ಸಸ್ ಇದೆ. ಓಕೆನಾ? ಸೊ ಆಲ್ವೇಸ್ ನಿಮಗೇನಿದ್ರೂ ಮಾರ್ಕೆಟಲ್ಲಿ ಮೂಮೆಂಟ್ಸ್ ಹೇಗಿರುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿದ್ರೆ ಇಂಪಾರ್ಟೆಂಟು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ? ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ. ಬ್ಯಾಂಕ್ ನಿಫ್ಟಿದು ಕೂಡ ಸೇಮ್ ಸ್ಟೋರಿ, ಸೇಮ್ ಥಿಂಗು. ಬಟ್ ಬ್ಯಾಂಕ್ ನಿಫ್ಟಿ ಏನಂದರೆ ಇನ್ನೂ ಸ್ಟಿಲ್ ನೆನ್ನೆದು ಲೋನ ಬ್ರೇಕ್ ಡೌನ್ ಆಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಪ್ರೈಸ್ ಆ್ಯಕ್ಷನು ಬೆಳಗ್ಗೆನೇ ಶಾರ್ಪ್ ಸೆಲ್ಲಿಂಗು, ಪುಲ್ ಬ್ಯಾಕು, ಸ್ಲೋಲಿ
ಡೌನ್ ಸೈಡಿಗೆ ಮೂವ್ ಆಗಿದೆ ಮಾರ್ಕೆಟು ಅಲ್ವಾ. ಸೊ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಜಾಸ್ತಿನೇ ಶಾರ್ಪ್ ಫಾಲ್ ಕಾಣಿಸ್ತಿದೆ. ಸೊ ಬಿಕಾಸ್ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಿಂದ ಬೀಳ್ತಾ ಇದೆ. ಇವತ್ತು ಬ್ಯಾಂಕ್ ನಿಫ್ಟಿ ಡನ್ ಒನ್ ಮೋರ್ ಆಲ್ ಟೈಮ್ ಹೈ 56,000, ಅಲ್ಲಿಂದಲೇ ಶಾರ್ಪ್ ಫಾಲಿಂಗ್ ಕೊಡ್ತಾ ಇದೆ. ಸೊ ಹಾಗಾಗಿನೇ ಲೈಕ್ ನಿಫ್ಟಿಯಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ ಏನಿದೆಯಲ್ಲ ಅದಕ್ಕೆ ಜಾಯ್ನ್ ಆಗಿ ಕಲಿಬೋದು ನೀವು. ಸೊ ನಂದು ಕಮೆಂಟ್ ಬಾಕ್ಸ್ ಆಫ್ ಇರುತ್ತೆ, ನಾನು ಕಮೆಂಟ್ಸು ಇಂಟ್ರೆಸ್ಟ್ ಇಲ್ಲ ನಾನು. ಸೊ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಕೂಡ ಇಲ್ಲ. ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.